ಹಲೋ ಸ್ನೇಹಿತರೆ, ಈ ವಿಡಿಯೋಲಿ ನಾವು ಗ್ರೇಡ್ 6 ಸಿರಿಗನ್ನಡ ಪೊಯಮ್ 1 ಬೇಸಿಗೆ ಪಠ್ಯಪುಸ್ತಕದ ಸಂಪೂರ್ಣ ಅಭ್ಯಾಸಗಳು ಮತ್ತು ಉತ್ತರಗಳು ಅಂದ್ರೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಅಂಡ್ ಆನ್ಸರ್ಸ್ ನ ನೋಡೋಣ. ಗ್ರೇಡ್ 6 ಸಿರಿಗನ್ನಡ ಪೊಯಮ್ 1 ಬೇಸಿಗೆ. ಬನ್ನಿ ನೋಡೋಣ. ಮೊದಲನೇದಾಗಿ ಕವಿ ಪರಿಚಯ, ಕೃತಿಕಾರರ ಪರಿಚಯ. ಕವಿ ಬೇಸಿಗೆ ಪದ್ಯವನ್ನು ಬರೆದವರು ಯಾರು ಅಂದ್ರೆ B.R. ಲಕ್ಷ್ಮಣರಾವ್. ಬರ್ದಿರೋರು B.R. ಲಕ್ಷ್ಮಣರಾವ್. ಜನನ ಸ್ಥಳ ಅಂದ್ರೆ ಸ್ಥಳ, ಹುಟ್ಟಿದ ಊರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ. ಕಾಲ 9/9/1946. ಪ್ರಮುಖ ಕೃತಿಗಳು, ಅವರ ಪ್ರಮುಖ ಕೃತಿಗಳು ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬ ಭಟ್ಟರ ಮಗಳೇ. ಈ ಬೇಸಿಗೆ ಪದ್ಯವನ್ನು ಕವಿ ಲಕ್ಷ್ಮಣರಾವ್ ಅವರು ಬರೆದಿರುವ ಸುಬ್ಬ ಭಟ್ಟರ ಮಗಳೇ ಎಂಬ ಭಾವಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಇದು ಕವಿ ಪರಿಚಯ. ನಂತರ ಪದಗಳ ಅರ್ಥವನ್ನ ನೋಡೋಣ. ಪದಗಳ ಅರ್ಥ: ಸಜಾ ಅಂದ್ರೆ ಶಿಕ್ಷೆ, ಪನಿಷ್ಮೆಂಟ್. ನೆಕ್ಸ್ಟ್ ಮಹಿಮೆ ಅಂದ್ರೆ ಹಿರಿಮೆ ಅಥವಾ ಮಹತ್ವ, ಗ್ರೇಟ್ನೆಸ್. ರವಿ ಅಂದ್ರೆ ನೇಸರ ಅಥವಾ ಸೂರ್ಯ, ಭಾನು. ತಾಪ ಅಂದ್ರೆ ಬಿಸಿ ಅಥವಾ ಧಗೆ. ಇಳೆ ಅಂದ್ರೆ ಭೂಮಿ. ಪೋಷಕ, ರಕ್ಷಕ ಅಥವಾ ಸಾಕುವವರು. ಸಾಕು ಅಂದ್ರೆ ಸಾಕುವವರು. ಓಕೆನಾ. ನೆಕ್ಸ್ಟ್ ಒನ್ ಪಾಠದ ಅಭ್ಯಾಸಗಳು, ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ನ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ: ಮೋಡಗಳನ್ನು ಒಂದುಗೂಡಿಸಲು ಮತ್ತು ಭೂಮಿಗೆ ಅಂದ್ರೆ ಇಳೆಗೆ ಮಳೆಯನ್ನು ತರಲು ಸೂರ್ಯನು ದುಡಿಯುತ್ತಿದ್ದಾನೆ. ಉತ್ತರ: ಮೋಡವನ್ನು ಒಂದುಗೂಡಿಸಲು ಮತ್ತು ಭೂಮಿಗೆ ಅಥವಾ ಇಳೆಗೆ ಮಳೆಯನ್ನು ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಕ್ವೆಶ್ಚನ್ 2. ಭೂಮಿಯ ಪೋಷಕ ಯಾರು? ಉತ್ತರ: ಭೂಮಿಯ ಪೋಷಕ ಸೂರ್ಯ. ಮೂರನೇ ಕ್ವೆಶ್ಚನ್: ಸೂರ್ಯ ಮರೆಯದೆ ಯಾವ ಕರ್ತವ್ಯವನ್ನು ಮಾಡುವನು? ಸೂರ್ಯ ಮರೆಯದೆ ಯಾವ ಕರ್ತವ್ಯವನ್ನು ಮಾಡುವನು? ಉತ್ತರ: ಸೂರ್ಯನು ಜಗತ್ತಿಗೆ ಬೆಳಕನ್ನು ನೀಡುವನು ಮತ್ತು ಬಿಸಿಲನ್ನು ಕೊಡುವ ಕರ್ತವ್ಯವನ್ನು ಮರೆಯದೆ ಮಾಡುತ್ತಾನೆ. ಅಂದ್ರೆ ಸೂರ್ಯ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಮತ್ತೆ ಬಿಸಿಲನ್ನು ಕೊಡುತ್ತಾನೆ. ನಾಲ್ಕನೇ ಕ್ವೆಶ್ಚನ್: ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಲಿಲ್ಲ? ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ ಮತ್ತು ಬಳ್ಳಿಗಳು ಕಂಗಾಲಾಗಲಿಲ್ಲ. ಐದನೇ ಕ್ವೆಶ್ಚನ್: ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದ್ದೇನು? ಏನ ಕಲಿತಾರೆ ಸೂರ್ಯನಿಂದ ಮಕ್ಕಳು? ಕಷ್ಟಗಳಿಗೆ ಹೆದರದೆ, ನಮ್ಮ ಕರ್ತವ್ಯವನ್ನು ಮರೆಯದೆ, ಆನಂದದಿಂದ ಬಾಳಿ, ಎಲ್ಲರಿಗೂ ನಲಿವನ್ನು ಹಂಚುವುದನ್ನು ಮಕ್ಕಳು ಸೂರ್ಯನಿಂದ ಕಲಿಯಬೇಕು. ಕಷ್ಟಗಳಿಗೆ ಹೆದರದೆ, ನಮ್ಮ ಕರ್ತವ್ಯವನ್ನು ಮರೆಯದೆ, ಆನಂದದಿಂದ ಬಾಳಿ, ಎಲ್ಲರಿಗೂ ನಲಿವನ್ನು ಹಂಚುವುದನ್ನು ಮಕ್ಕಳು ಸೂರ್ಯನಿಂದ ಕಲಿಯಬೇಕು. ನೆಕ್ಸ್ಟ್ ಒನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಬೇಸಿಗೆಯ ಬಿಸಿಲನ್ನು ಪ್ರಕೃತಿ ಹೇಗೆ ರಂಗಾಗಿದೆ? ಬೇಸಿಗೆಯ ಬಿಸಿಲಿನಲ್ಲಿ ಪ್ರಕೃತಿ ಹೇಗೆ ರಂಗಾಗಿದೆ? ಬಿರು ಬಿಸಿಲಿದ್ದರೂ ಪ್ರಕೃತಿಯಲ್ಲಿನ ಮರ, ಗಿಡಗಳು ಕಂಗಾಲಾಗಲಿಲ್ಲ. ಒಂದು ವಾಕ್ಯದಲ್ಲಿದೆಯಲ್ಲ, ಅದೇ ಆನ್ಸರ್ ಬರೀಬೇಕು. ಅವು ಹೊಸದಾಗಿ ಚಿಗುರೊಡೆದು, ಹೂಗಳನ್ನು ಮುಡಿದು, ಹಣ್ಣು ಮಿಡಿಗಳನ್ನು ಬಿಟ್ಟು, ಅತ್ಯಂತ ಸಂಭ್ರಮದಿಂದ ಕಂಗೊಳಿಸುತ್ತಾ ರಂಗಾಗಿವೆ. ಕ್ವಶನ್ ಏನಿದೆ ಅಂದ್ರೆ, ಬೇಸಿಗೆಯ ಬಿಸಿಲಿನಲ್ಲಿ ಪ್ರಕೃತಿ ಹೇಗೆ ರಂಗಾಗಿದೆ? ಬಿರುಬಿಸಿಲುಗಳಿದ್ದರೂ ಪ್ರಕೃತಿಯಲ್ಲಿನ ಮರಗಿಡಗಳು ಕಂಗಾಲಾಗಲಿಲ್ಲ. ಅವು
ಹೊಸದಾಗಿ ಚಿಗುರೊಡೆದು ಹೂಗಳನ್ನು ಮುಡಿದು ಹಣ್ಣು ಮಿಡಿಗಳನ್ನು ಬಿಟ್ಟು ಅತ್ಯಂತ ಸಂಭ್ರಮದಿಂದ ಕಂಗೊಳಿಸುತ್ತಾ ರಂಗಾಗಿವೆ. ಎರಡನೇ ಕ್ವೆಶ್ಚನ್, ಸೂರ್ಯನ ಸ್ವಭಾವ ಎಂಥದ್ದು ಎಂದು ಕವಿ ಹೇಳುತ್ತಾರೆ. ಸೂರ್ಯನ ಸ್ವಭಾವ ಎಂಥದ್ದು? ಸೂರ್ಯನು ಯಾರ ಹೊಗಳಿಕೆಗೂ ಆಸೆ ಪಡುವುದಿಲ್ಲ ಮತ್ತು ಯಾರಾದರೂ ತನ್ನನ್ನು ಬೈದರೆ ಅಂದರೆ ತಗಳಿದರೆ ಬೇಸರ ಪಟ್ಟುಕೊಂಡು ಕುಗ್ಗುವುದಿಲ್ಲ. ಅವನು ಭೂಮಿಗೆ ಅತ್ಯಂತ ಅನಿವಾರ್ಯವಾಗಿದ್ದು ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ನಿರಂತರವಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಸೂರ್ಯನು ಯಾರ ಹೊಗಳಿಕೆಗೂ ಆಸೆ ಪಡುವುದಿಲ್ಲ ಮತ್ತು ಯಾರಾದರೂ ತನ್ನನ್ನು ಬೈದರೆ ಬೇಸರವನ್ನು ಪಡುವುದಿಲ್ಲ. ಅವನು ಭೂಮಿಗೆ ಅತ್ಯಂತ ಅನಿವಾರ್ಯನಾಗಿದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ನೆಕ್ಸ್ಟ್ ಪ್ರಾಸಪದ ಅಂದ್ರೆ ರೈಮಿಂಗ್ ವರ್ಡ್ಸ್. ಪದ್ಯದಲ್ಲಿರುವ ಪ್ರಾಸಪದವನ್ನ ಬರೀಬೇಕು. ರಜಾ ಸಜ, ತಾಪ ಕೋಪ, ಸೂರ್ಯ ಅನಿವಾರ್ಯ, ನೀಡುವುದು ಓಡುವುದು. ಇವೆಲ್ಲ ಪ್ರಾಸಪದಗಳು, ಪದ್ಯದಲ್ಲಿ ಬರುವ ಪ್ರಾಸಪದಗಳು. ನೆಕ್ಸ್ಟ್ ಕೆಳಗಿನ ಪದಗಳಲ್ಲಿ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಪದ ಅಂದ್ರೆ ಮತ್ತೆ ಮೀನಿಂಗ್ಸ್ ನ ಬರೀಬೇಕಾಗುತ್ತೆ. ಸೂರ್ಯ ಅಂದ್ರೆ ಭಾನು ರವಿ, ಇಳೆ ಅಂದ್ರೆ ಭೂಮಿ ಧರೆ, ಪ್ರಕೃತಿ ಅಂದ್ರೆ ನಿಸರ್ಗ ಅಥವಾ ನೈಸರ್ಗಿಕ ಸ್ವಾಭಾವಿಕ, ಸಂಭ್ರಮ ಸಡಗರ ಉತ್ಸಾಹ. ನೆಕ್ಸ್ಟ್ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಸ್ವಂತ ವಾಕ್ಯ ಅಂದ್ರೆ ಓನ್ ಸೆಂಟೆನ್ಸ್ ಬರೀಬೇಕಾಗುತ್ತೆ. ಪೋಷಕರು, ನಮ್ಮ ಪೋಷಕರು ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನಿಮ್ಗೆ ಬೇರೆ ಯಾವ್ದಾದ್ರು ಸಿಂಪಲ್ ಆಗಿ ಗೊತ್ತಿದ್ರೂ ನೀವು ಬರಿಬಹುದು. ಕರ್ತವ್ಯ, ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಸಂಭ್ರಮ, ದೀಪಾವಳಿ ಹಬ್ಬ ಬಂತೆಂದರೆ ನಮಗೆಲ್ಲ ಸಂಭ್ರಮವೋ ಸಂಭ್ರಮ. ಧನ್ಯತೆ, ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು. ಇದೆಲ್ಲ ಬೇಸಿಗೆ ಪಾಠ, ಸಿರಿಗನ್ನಡ ಕ್ಲಾಸ್ 6 ಪಾಠದ ಎಕ್ಸಸೈಸ್ ಪಾರ್ಟ್. ನಿಮ್ಗೆ ಬೇರೆ ಯಾವ್ದಾದ್ರು ಲೆಸನ್ದು ಬೇಕಾಗಿದ್ದು, ಬೇರೆ ಯಾವ್ದಾದ್ರು ಗ್ರೇಡ್ ಬೇಕಾಗಿದ್ರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.